ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ಗಳು, ಕಾರ್ಖಾನೆಗಳು ಮುಚ್ಚುತ್ತಿವೆ. ಎಂಎಸ್ಎಂಇ ಇಂದ ಬಂದ್ ಆಗಿವೆ. ಗ್ಯಾಸ್ ಸಮಸ್ಯೆ ನಮ್ಮ ದೇಶದಲ್ಲಿ ಮಾತ್ರ ಯಾಕೆ ಆಗುತ್ತಿದೆ, ಬೇರೆ ದೇಶದಲ್ಲಿ ಯಾಕೆ ಆಗುತ್ತಿಲ್ಲ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದರು. ಬೀದರ್ನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಓಡಾಟಕ್ಕೆ ಅವಕಾಶ ಸಿಕ್ಕಿದೆ. ಚೈನಾಕ್ಕೆ ಸಿಕ್ಕಿದೆ, ರಷ್ಯಾಗೆ ಸಿಕ್ಕಿದೆ, ಅವರ ಹಡಗುಗಳಿಗೆ ಓಡಾಟಕ್ಕೆ ಸಿಕ್ಕಿದೆ. ನಮ್ಮ ದೇಶಕ್ಕೆ ಅದರ ಕ್ಲಾರಿಟಿ ಇಲ್ಲ. ಮತ್ತು ಇವರು ಇಸ್ರೇಲ್ ಬೆಸ್ಟ್ ಫ್ರೆಂಡ್ ಅಂತಾರೆ, ಅಮೆರಿಕ ಬೆಸ್ಟ್ ಫ್ರೆಂಡ್ ಅಂತಾರೆ, ಇರಾಕ್ಗೂ ಬೆಸ್ಟ್ ಫ್ರೆಂಡ್ ಅಂತಾರೆ. ದೋಸ್ತರುಗಳು ಮಾಡುವ ಕೆಲಸನ ಇದು ಎಂದು ಪ್ರಶ್ನೆ ಮಾಡಿದರು. ಗ್ಯಾಸ್ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ನವರೇ ಬೊಬ್ಬೆ ಹೊಡೆಯುತ್ತಿದ್ದಾರೆ ಎಂದು ಬಿಜೆಪಿಯವರ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಗ್ಯಾಸ್ ಸಮಸ್ಯೆ ಇಲ್ಲ ಅಂದ ಮೇಲೆ ಎಸ್ಮಾ ಯಾಕೆ ಜಾರಿ ಮಾಡಿದ್ರು ಎಂದು ಪ್ರಶ್ನೆ ಮಾಡಿದರು. ನೋಡಿ, ಈ ಕ್ರೈಸಿಸ್ ಏನಿದೆ ಇದು ಸಂಪೂರ್ಣವಾಗಿ ನಮ್ಮ ಮೋದಿಯವರ ವಿದೇಶಾಂಗದ ನೀತಿಯ ವೈಫಲ್ಯ. ಈ ಯುದ್ಧ ಪ್ರಾರಂಭ ಆಗೋದಕ್ಕಿಂತ 2 ದಿನ ಮುಂಚೆ ಮೋದಿಯವರಿಗೆ ಏನಪ್ಪ ಕೆಲಸ ಇತ್ತು ಇಸ್ರೇಲ್ನಲ್ಲಿ ಅಂಥದ್ದು? ಹೋಗಿ ಅಲ್ಲಿ ಪ್ರವಾಸ ಮಾಡೋದು, ಏನಾದರೂ ಅಷ್ಟು ಒತ್ತಾಯಪೂರ್ವಕವಾದಂಥ ಯಾವುದಾದ್ರೂ ಮಹತ್ವಪೂರ್ಣವಾದಂಥ ಕೆಲಸ ಇತ್ತಾ? ಇಲ್ಲ. ಯಾಕೆ ಹೋದ್ರು ಯಾರಿಗೂ ಗೊತ್ತಿಲ್ಲ. ಈಗ 6 ದಿನ ಆದಮೇಲೆ ಅವರು ಸಂತಾಪ ಹೇಳ್ತಾರೆ ಇರಾನ್ ಅವರ ಮುಖ್ಯಸ್ಥರ ಬಗ್ಗೆ. ಏನು ಕ್ರೈಸಿಸ್ಸೇ ಇಲ್ಲ ಅಂದ್ಬಿಟ್ಟು ಹರ್ದೀಪ್ ಸಿಂಗ್ ಪೂರಿ ಅವರು ಫೆಬ್ರವರಿ 9ನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಹರ್ದೀಪ್ ಸಿಂಗ್ ಪೂರಿ ಅವರು ಯಾರು ಆತಂಕ ಪಡೋದು ಬೇಡ, ನಮ್ಮ ಹತ್ರ 75 ದಿನ ಆಗಷ್ಟು ಇಂಧನ ಇದೆ ಅಂತ ಹೇಳಿದ್ರು. ಹೌದಾ ಇಲ್ಲ? ಅದಾದಮೇಲೆ ಮಾರ್ಚ್ನಲ್ಲಿ ಕೂಡ 2 ಸರಿ ಪುನರುಚ್ಚರಿಸಿದ್ರು. ಏಕಾಏಕಿ ನೀವು ಡೊಮೆಸ್ಟಿಕ್ ಸಿಲಿಂಡರ್ನ 60 ರೂಪಾಯಿ ಮಾಡಿದ್ರಿ, ಕಮರ್ಷಿಯಲ್ ಸಿಲಿಂಡರ್ನ 115 ರೂಪಾಯಿ ಮಾಡಿದ್ರಿ. ಅದಾದಮೇಲೆ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟ್ ಅನ್ನು ಜಾರಿಗೆ ಮಾಡಿದ್ರಿ. ಈ ಎಸ್ಮಾ ಆ್ಯಕ್ಟ್ ಯಾವಾಗ ಜಾರಿ ಆಗ್ತದೆ? ಯಾವಾಗ ಕ್ರೈಸಿಸ್ ಇರುತ್ತೆ. ಸೊ ವಾಟ್ ಡಸ್ ದಿಸ್ ಗೋಸ್ ಟು ಸೇ? ಗೌರ್ಮೆಂಟ್ ಇಸ್ ಕ್ಲೂಲೆಸ್. ಏನಾಗ್ತಾ ಇದೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಯಾಕೆ ನಿಮ್ಮ ಹೋಟೆಲ್ಗಳು ಬಂದಾಗ್ಲತ್ತವ, ಯಾಕೆ ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಅಡುಗೆ ಆಗ್ತಾ ಇಲ್ಲ, ಯಾಕೆ ಇವತ್ತು MSMEs ಬಂದಾಗ್ತಾ ಇದೆ, ಫ್ಯಾಕ್ಟ್ರಿಗಳು ಕೂಡ ನಿಂತೋಗಿದೆ. ಪುಣೆನಲ್ಲಿ ಟಾಟಾ ಅವರ ಏನು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಅದು 50% ಕೆಪಾಸಿಟಿಗೆ ಇಳಿಸಿದ್ದಾರೆ. ಇದಕ್ಕೆ ಯಾರ ಹೊಣೆಗಾರಿಕೆ ಇದು? ಇರೋದು ಬೇರೆ ದೇಶದಲ್ಲೆಲ್ಲ ಯಾಕೆ ಈ ತೊಂದರೆ ಇಲ್ಲ, ಬರೀ ನಮ್ಮ ದೇಶದಲ್ಲಿ ಯಾಕೆ ಆಗ್ತಾ ಇದೆ? ಏನು ಯುದ್ಧ ಇಲ್ಲಿ ನಡೀತಾ ಇದೆಯಾ? ಯುದ್ಧ ಅಂತೂ ಇಲ್ಲಿ ನಡೀತಾ ಇಲ್ಲ. ಇವತ್ತು ಹಾರ್ಮುಜ್ ಸ್ಟ್ರೇಟ್ನಲ್ಲಿ ಆ ಸೇಫ್ ಪ್ಯಾಸೇಜು ಬೇರೆ ಎಲ್ಲ ಚೈನಾಗೆ ಸಿಕ್ಕಿದೆ, ರಷ್ಯಾಗೆ ಸಿಕ್ಕಿದೆ, ಅವರ ಒಂದು ಹಡಗುಗಳಿಗೆ. ನಮ್ಮ ಹಡಗುಗಳಿಗೆ ಇನ್ನೂ ಕ್ಲಾರಿಟಿನೇ ಬಂದಿಲ್ಲ. ಮತ್ತು ಇವರು ಇಸ್ರೇಲ್ದು ಬೆಸ್ಟ್ ಫ್ರೆಂಡ್ ಅಂತಾರೆ, ಇರಾನ್ದು ಬೆಸ್ಟ್ ಫ್ರೆಂಡ್ ಅಂತಾರೆ, ಡೊನಾಲ್ಡ್ ಟ್ರಂಪು ಇವ್ರ ಬೆಸ್ಟ್ ಫ್ರೆಂಡ್ ಅಂತಾರೆ. ದೋಸ್ತರುಗಳು ಮಾಡೋ ಕೆಲಸನ ಇದು? ಇದು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾವ್ದು ಸಮಸ್ಯೆ ಇಲ್ಲ, ಆದ್ರೆ ಇವರು ಕಾಂಗ್ರೆಸ್ ಆಯ್ತ್ರಿ, ಸಮಸ್ಯೆ ಇಲ್ಲ, ಕಾಂಗ್ರೆಸ್ನವರೇ ಬೊಬ್ಬೆ ಹೊಡಿತಾ ಇದ್ದಾರೆ. ಎಸ್ಮಾ ಯಾಕೆ ಜಾರಿ? ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.